ಹಾಯ್ ಎಲ್ಲರಿಗೂ. ಕ್ರಿಸ್ಮಸ್ ಸ್ಪೆಷಲ್ ರೆಸಿಪಿ. ಹೊರಗಿನಿಂದ ಕ್ರಿಸ್ಪಿಯಾಗಿ ಒಳಗಿನಿಂದ ಸಾಫ್ಟ್ ಆಗಿ ಹಾಗೆಯೇ ತುಂಬ ರುಚಿಕರವಾಗುವ ಕಲ್ಕಲ್ ಕೊಂಕಣಿಯಲ್ಲಿ ಕಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲು ಒಂದು ಬೌಲಿಗೆ ಒಂದು ಮೊಟ್ಟೆ ಒಡೆದು ಹಾಕ್ತೀನಿ. ಇದಕ್ಕೆ 3/4 ಕಪ್ ಪುಡಿ ಮಾಡಿದ ಸಕ್ಕರೆ ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ತೀನಿ. ಸಕ್ಕರೆ ಜೊತೆ 2 ಏಲಕ್ಕಿ ಹಾಕಿ ಪುಡಿ ಮಾಡಿದ್ದೀನಿ. ಇವಾಗ ಒಂದು ಮಿಕ್ಸಿಂಗ್ ಬೌಲಿಗೆ 2 ಕಪ್ ಮೈದಾ ಹಿಟ್ಟನ್ನು ಹಾಕ್ತೀನಿ ಮತ್ತು ಅರ್ಧ ಕಪ್ ಚಿರೋಟಿ ರವೆ ಹಾಕ್ತೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತೀನಿ. ನಂತರ 2 ಟೇಬಲ್ ಸ್ಪೂನ್ ಬಟರನ್ನು ಕರಗಿಸಿ ಬಿಸಿ ಬಿಸಿ ಇರುವಾಗಲೇ ಹಿಟ್ಟಿಗೆ ಹಾಕಿ ಮೊದಲು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ತೀನಿ. ಇವಾಗ ತಣ್ಣಗಾಗಿದೆ. ಕೈಯಲ್ಲಿ ಒಳ್ಳೆ ಮಾಡಿ ಮಿಕ್ಸ್ ಮಾಡ್ತೀನಿ. ನಾನು 1 ಕಪ್ ದಪ್ಪ ತೆಂಗಿನ ಹಾಲು ತೆಗೆದು ಇಟ್ಟಿದ್ದೀನಿ. ಇದನ್ನು ಸ್ವಲ್ಪ ಸ್ವಲ್ಪನೇ ಹಿಟ್ಟಿಗೆ ಹಾಕಿ ಹಿಟ್ಟು ಕಲಿಸ್ತೀನಿ. ಇವಾಗ ಇದಕ್ಕೆ ಮೊದಲೇ ಮಿಕ್ಸ್ ಮಾಡಿಟ್ಟ ಮೊಟ್ಟೆ ಸಕ್ಕರೆ ಮಿಶ್ರಣವನ್ನು ಹಾಕಿ ಹಿಟ್ಟನ್ನು ಒಳ್ಳೆ ಮಾಡಿ ಕಲಿಸ್ತೀನಿ. ಹಿಟ್ಟು ಜಾಸ್ತಿ ಮೆದುನು ಇರಬಾರ್ದು, ಜಾಸ್ತಿ ಗಟ್ಟಿನೂ ಇರಬಾರದು. ನೋಡಿ, ಈ ರೀತಿ ಹಿಟ್ಟು ಇರಬೇಕು. ಹಿಟ್ಟು ಕಲಸಿ ಆಯಿತು. ಇವಾಗ ಇದಕ್ಕೆ ಮುಚ್ಚಳ ಮುಚ್ಚಿ ಅರ್ಧ ಗಂಟೆ ರೆಸ್ಟಿಗೆ ಇಡ್ತೀನಿ. ಇವಾಗ ಕಿಡಿಯೋ ಮಾಡುವ. ಮೊದಲು ಕ್ಲೀನ್ ಬಾಚಣಿಗೆ ಸಹಾಯದಿಂದ ಮಾಡ್ತೀನಿ. ನೋಡಿ, ಬಾಚಣಿಗೆಗೆ ಮೊದಲು ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿ ಮಾಡ್ತೀನಿ. ಸ್ವಲ್ಪ ಹಿಟ್ಟನ್ನು ತಕ್ಕೊಂಡು ಈ ರೀತಿ ತೆಳುವಾಗಿ ಸ್ಪ್ರೆಡ್ ಮಾಡಿ ಒಂದು ಸೈಡಿಂದ ಫೋಲ್ಡ್ ಮಾಡಿ ಬರ್ತೀನಿ. ನಂತರ ಸೈಡ್ ಎಡ್ಜಸ್ ಕವರ್ ಮಾಡ್ತೀನಿ. ನೋಡಿ, ಇನ್ನೊಂದು ಮಾಡಿ ತೋರಿಸ್ತೀನಿ. ಹಾಗೆಯೇ ಫೋರ್ಕ್ ಸಹಾಯದಿಂದ ಮಾಡ್ತೀನಿ. ನೋಡಿ ಕಿಡಿಯೋ ಕಲ್ಕಲ್ ಮಾಡಿ ಇಟ್ಟಿದ್ದೀನಿ. ಈಗ ಫ್ರೈ ಮಾಡೋಕ್ಕೆ ಗ್ಯಾಸ್ ಸ್ಟವ್ ಆನ್ ಮಾಡಿ ಬಾಣಲೆಯಲ್ಲಿ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಇವಾಗ ಬಿಸಿ ಆದ ಮೇಲೆ ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಟು ಕಲ್ಕಲ್ ಕಿಡಿಯೋ ಫ್ರೈ ಮಾಡ್ತೀನಿ. ತಿರುಗಿಸಿ ಹಾಕಿ ಫ್ರೈ ಮಾಡಬೇಕು. ನೋಡಿ, ಈ ರೀತಿ ಗೋಲ್ಡನ್ ಬಣ್ಣ ಬರುವಾಗ ತೆಗೆದು ಒಂದು ಪ್ಲೇಟಲ್ಲಿ ಇಡ್ತೀನಿ. ಹಾಗೆಯೇ ಉಳಿದ ಎಲ್ಲ ಕಿಡಿಯೋ ಕಲ್ಕಲನ್ನು ಫ್ರೈ ಮಾಡಿ ತೆಗಿತೀನಿ. ನೋಡಿ ಯಾವ ರೀತಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ. ರುಚಿ ಕೂಡ ತುಂಬ ಸಖತ್ತಾಗಿದೆ. ನನ್ನ ಇವತ್ತಿನ ಕ್ರಿಸ್ಮಸ್ ಸ್ಪೆಷಲ್ ಕಲ್ಕಲ್ ರೆಸಿಪಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಶಿಂಗ್ ಯು ಆಲ್ ಅ ಮೇರಿ ಕ್ರಿಸ್ಮಸ್ ಆ್ಯಂಡ್ ಅ ಹ್ಯಾಪಿ ಹಾಲಿಡೇ ಸೀಸನ್.